ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಸಹನಾಟೆಕ್ ಅಕಾಡೆಮಿಗೆ ಸ್ವಾಗತ. ನಾವು ಇವತ್ತು ಈ ವಿಡಿಯೋದಲ್ಲಿ ಇಲ್ಲಿದೆಯಲ್ಲ ಹಾಲಿಲ್ಯಾಂಡ್ ಲ್ಯಾರ್ಕೆಮಾನ್ ಮೈಕ್ರೋಫೋನ್ ಅನ್ನ ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಹಾಲಿಲ್ಯಾಂಡ್ ಲ್ಯಾರ್ಕೆಮಾನ್ ಮೈಕ್ರೋಫೋನ್ ಅದ ಬಾಕ್ಸ್ ಈ ರೀತಿ ಕಾಣಿಸ್ತಾ ಇದೆ. ಇದ್ರ ಮೇಲೆ ಬ್ರಾಂಡ್ ನೇಮ್ ಏನಿದೆ ಅಂದ್ರೆ ಹಾಲಿಲ್ಯಾಂಡ್ ಅಂತಂದಿದೆ, ಮಾಡೆಲ್ ನಂಬರು ಲ್ಯಾರ್ಕೆಮಾನ್. ಇದೊಂದು ಡಿಜಿಟಲ್ ವೈರ್ಲೆಸ್ ಮೈಕ್ರೋಫೋನ್ ಆಗಿದೆ. ಆಮೇಲೆ ಇದರ ಮೇಲೆ ಮೆನ್ಷನ್ ಮಾಡಿದ್ದಾರೆ ಏನಂತಂದ್ರೆ, ಇದರ ವಿಶೇಷತೆ 1 ಕ್ಲಿಕ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಇದೆ, ಹಾಗೆ ಪೋರ್ಟೇಬಲ್ ಚಾರ್ಜಿಂಗ್ ಕೇಸ್ ಇದೆ, ಆಮೇಲೆ ಲೈಟ್ ಅಂಡ್ ಕಾಂಪ್ಯಾಕ್ಟ್ ಇದೆ, ಹಾಗೆ HD ಆಡಿಯೋ 48 ಕಿಲೋ ಹರ್ಜ್ ಬಾರ್ 16 ಬಿಟ್ ಇದೆ. ಇಷ್ಟು ಇದರದ ವಿಶೇಷತೆ. ಆಮೇಲೆ ಈ ಡಿವೈಸ್ ಅನ್ನ ಎಲ್ಲೆಲ್ಲಿ ಉಪಯೋಗ ಮಾಡಬಹುದು ಅನ್ನೋದನ್ನು ಸಹ ಈ ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿದಾರೆ. ಏನಂತಂದ್ರೆ, ಈ ಮೈಕ್ರೋಫೋನ್ ಅನ್ನ ನಾವು ಇಂಟ್ರೋ ಮಾಡುವಾಗ, ಬ್ಲಾಗ್ ವಿಡಿಯೋ ಮಾಡುವಾಗ, ಆಮೇಲೆ ಪಾಡ್ಕಾಸ್ಟ್, ಆಮೇಲೆ ಲೈವ್ ಸ್ಟ್ರೀಮ್ ಮಾಡುವಾಗ ಸತ್ಯಕ್ಕೆ ನಾವು ಈ ಮೈಕ್ರೋಫೋನ್ ಅನ್ನ ಬಳಸ್ಕೋತೀವಿ. ಈಗ ಪಟಾಪಟಾಗಿ ಈ ಬಾಕ್ಸ್ ಅನ್ನ ಓಪನ್ ಮಾಡ್ಕೋಣ. ಆಮೇಲೆ ಇನ್ನೊಂದು ಏನಂತಂದ್ರೆ, ಆಲ್ರೆಡಿ ನಾನು ಇದನ್ನ ಅನ್ಬಾಕ್ಸ್ ಮಾಡಿದ್ದೀನಿ. ಈಗ ಅದೇ ಮೈಕ್ರೋಫೋನ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಟ್ರಾನ್ಸ್ಮಿಟರ್ ಅನ್ನ ಅಥವಾ ಮೈಕ್ ಅನ್ನ ನನ್ನ ಶೈಡಿಗೆ ಹಾಕೊಂಡಿದ್ದೀನಿ. ಆಮೇಲೆ ರಿಸೀವರ್ ನ ಇಲ್ಲಿ ಲ್ಯಾಪ್ಟಾಪ್ ಇದೆಯಲ್ಲ, ಇಲ್ಲಿ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದ್ದೀನಿ. ಆಡಿಯೋ ಈ ಹಾಲಿಲ್ಯಾಂಡ್ ಲ್ಯಾರ್ಕೆಮಾನ್ ದಿಂದನೇ ರೆಕಾರ್ಡ್ ಆಗ್ತಾ ಇದೆ. ಈಗ ಹಾಲಿಲ್ಯಾಂಡ್ ಲ್ಯಾರ್ಕೆಮಾನ್ ಮೈಕ್ರೋಫೋನ್ ಅನ್ನ ನಾವು ಪರ್ಚೇಸ್ ಮಾಡಿದಾಗ ಏನೇನು ಎಕ್ಸೆಸರೀಸ್ ಇದಾವು, ಆಮೇಲೆ ಆ ಎಕ್ಸೆಸರೀಸ್ ಅನ್ನ ಯಾವ ಎಕ್ಸೆಸರಿನ ಬಳಸ್ಕೊಂಡು ಮೊಬೈಲ್ ಕನೆಕ್ಟ್ ಮಾಡಬೇಕು, ಆಮೇಲೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಬೇಕು, ಕ್ಯಾಮೆರಾ ಕನೆಕ್ಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಆಮೇಲೆ ಈ ಮೈಕ್ರೋಫೋನ್ ಅನ್ನ ಪರ್ಚೇಸ್ ಮಾಡಿದಾಗ ನಮ್ಗೆ ಮೈಕದ ಜೊತೆಗೆ ಏನೇನು ಸಿಗ್ತಾವು ಅನ್ನೋದನ್ನ, ಈ ಬಾಕ್ಸ್ ನಲ್ಲಿ ಏನೇನಿದೆ ಅನ್ನೋದನ್ನ ನೋಡೋಣ. ಬನ್ನಿ ಪಟಾಪಟಾಗಿ ನಾವು ಇದನ್ನ ಅನ್ಬಾಕ್ಸ್ ಮಾಡೋಣ. ಸ್ನೇಹಿತರೆ, ಅನ್ಬಾಕ್ಸ್ ಮತ್ತು ರಿವ್ಯೂ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಈಗ ಇಲ್ಲಿ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಈ ಬಾಕ್ಸ್ ಅನ್ನ ಓಪನ್ ಮಾಡ್ತೀನಿ ನಾನು. ಬಾಕ್ಸ್ ಅನ್ನ ಓಪನ್ ಮಾಡಿದಾಗ ಅದರಲ್ಲಿ ಒಂದು ಕ್ಯಾರಿ ಕೇಸ್ ಇದೆ, ಬ್ರಾಂಡ್ ನೇಮು ಹಾಲಿಲ್ಯಾಂಡ್ ನಿಂತಿದೆ. ಈ ಜಿಪ್ ಅನ್ನು ಓಪನ್ ಮಾಡ್ತೀನಿ. ಮಾಡಿದಾಗ ಈ ಬಾಕ್ಸ್ ಕ್ಯಾರಿ ಕೇಸ್ ಇದೆಲ್ಲ 2 ಪೋರ್ಷನ್ ಇದೆ. ಒಂದು ಪೋರ್ಷನ್ ದಲ್ಲಿ ಎಕ್ಸೆಸರೀಸ್ ಇದಾವು, ಆಮೇಲೆ ಒಂದು ಪೋರ್ಷನ್ ದಲ್ಲಿ ಮೈಕು ಮತ್ತು ವಿಂಡ್ ಮಫ್ ಇದೆ. ಈಗ ಫಸ್ಟ್ ಪೋರ್ಷನ್ ದಲ್ಲಿ ಏನಿದೆ ನೋಡ್ರು, ಇಲ್ಲಿ ಲೆಟರ್ಸ್ ಇದಾವೆ. ಯಾವ್ಯಾವ ಅಂತಂದ್ರೆ, ಇದೊಂದು ಥ್ಯಾಂಕ್ ಯು ಕಾರ್ಡ್ ಇದು, ಹಾಗೆ ಲ್ಯಾರ್ಕೆಮಾನ್ ದ ಯೂಸರ್ ಮ್ಯಾನ್ಯುಯಲ್, ಅಂದ್ರೆ ಈ ಡಿವೈಸ್ ಅನ್ನ ಬಳಸಲಿಕ್ಕೆ ನಮ್ಗೇನೇನು ತೊಂದರೆ ಆದಾಗ ಅಥವಾ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಾಗ್ಲಾಗ ಈ ಯೂಸರ್ ಮ್ಯಾನ್ಯುಯಲ್ ಅನ್ನ ಬಳಸ್ಕೊಂಡು ನಾವು ಈ ಡಿವೈಸ್ ಅನ್ನ ಯೂಸ್ ಮಾಡಬಹುದು. ಆಮೇಲೆ ಲ್ಯಾರ್ಕೆಮಾನ್ ಕ್ವಿಕ್ ಗೈಡ್ ಅಂತಿದೆ ನೋಡ್ರಿ, ಇದನ್ನ ಬಳಸ್ಕೊಂಡು ಇದನ್ನ ಹೇಗೆ ಕನೆಕ್ಟ್ ಮಾಡಬೇಕು, ಮೊಬೈಲ್ ಹೇಗೆ ಕನೆಕ್ಟ್ ಮಾಡಬೇಕು, ಕ್ಯಾಮ್ರಾಗೆ ಹೇಗೆ ಕನೆಕ್ಟ್ ಮಾಡಬೇಕು ಮತ್ತು ಲ್ಯಾಪ್ಟಾಪ್ ಅಥವಾ PC ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನ ಕ್ವಿಕ್ ಗೈಡ್ ಇದೆ ನೋಡ್ರಿ. ಆಮೇಲೆ ಈ ಡಿವೈಸ್ ದ ಪ್ರತಿಯೊಂದು ಪಾರ್ಟು ಮತ್ತು ಅದರ ಉಪಯೋಗ ಏನನ್ನೋದನ್ನ ಎಲ್ಲ ತೋರಿಸಿದಾರೆ ನೋಡ್ರಿ. ಲ್ಯಾರ್ಕೆಮಾನ್ ಕ್ವಿಕ್ ಗೈಡ್ ಅಂತಂದು, ಆಮೇಲೆ ಇದೊಂದು ಪ್ರಿಕಾಷನ್, ಹೇಗೆ ಈ ಡಿವೈಸ್ ಅನ್ನ ಯೂಸ್ ಮಾಡಬೇಕು ಅದರದ್ದು ಸೇಫ್ಟಿ ಕಾರ್ಡ್ ಇದೆ. ಇಷ್ಟು ಯೂಸರ್ ಮ್ಯಾನ್ಯುಯಲ್ ಡಾಕ್ಯುಮೆಂಟ್ಸ್. ಹಾಗೆ ಇಲ್ಲಿ ಇಷ್ಟು ಕೇಬಲ್ ಇದಾವೆ ನೋಡ್ರಿ. ಇಲ್ಲಿ Type-C to USB ಇದೆ ಅಲ್ಲ, ಈ ಕೇಬಲ್ ಅನ್ನ ನಾವು ಎದಕ್ಕೆ ಬಳಸ್ತೀವಿ ಅಂತಂದ್ರೆ ಮೈಕ್ರೋಫೋನ್ ಅನ್ನ ಚಾರ್ಜ್ ಮಾಡ್ಲಿಕ್ಕೆ. ಹಾಲಿಲ್ಯಾಂಡ್ ಲ್ಯಾರ್ಕೆಮಾನ್ ಮೈಕ್ರೋಫೋನ್ ಇದೆಲ್ಲ, ಅದನ್ನ ಚಾರ್ಜ್ ಮಾಡ್ಲಿಕ್ಕೆ ಈ ಕೇಬಲ್ ಅನ್ನ ಬಳಸ್ತೀವಿ. ಹಾಗೆ ಇದು ಪ್ಯಾಚ್ ಕೇಬಲ್. ಯಾವ್ದು ಅಂತಂದ್ರೆ Type-C to TRS ಪ್ಯಾಚ್ ಕೇಬಲ್ ಇದೆ. ಇದರಲ್ಲಿ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿದಾರೆ. ಏನಂತಂದ್ರೆ, ಈ ಎಂಡ್ ಅನ್ನ ನಾವು ಮೊಬೈಲ್ ಕ್ಯಾಮ್ರಾಕ್ಕೆ ಕನೆಕ್ಟ್ ಮಾಡಬೇಕು, ಆಮೇಲೆ ಈ ಎಂಡ್ ಅನ್ನ ರಿಸೀವರ್ಗೆ ಕನೆಕ್ಟ್ ಮಾಡಬೇಕು ಅಂತಂದು. ಇದೊಂದು Type-C to TRS ಪ್ಯಾಚ್ ಕೇಬಲ್. ಇದನ್ನ ಮೊಬೈಲ್ ಅನ್ನ
ಮೊಬೈಲ್ ಮತ್ತು ಹಾಲಿಲ್ಯಾಂಡ್ ಲೇಯರ್ ಕ್ಯಾಮನ್ ಅನ್ನು ಕನೆಕ್ಟ್ ಮಾಡ್ಲಿಕ್ಕೆ ಬಳಸ್ತೀವಿ. ಬಟ್ ಇದು ಸ್ಯಾಮ್ಸಂಗ್ ಮೊಬೈಲ್ ಕೆಲವೊಂದು ಮೊಬೈಲ್ದಲ್ಲಿ ವರ್ಕ್ ಆಕತಿ, ಎಲ್ಲ ಆಂಡ್ರಾಯ್ಡ್ ಫೋನ್ದಲ್ಲಿ ಇದು ವರ್ಕ್ ಆಗಲ್ಲ. ಬಟ್ ಎಸ್ಪೆಷಲಿ ದಿಸ್ ಕೇಬಲ್, ಈ ಕೇಬಲ್ ಅನ್ನ ಎದಕ್ ಬಳಸ್ತೀವಿ ಅಂತಂದ್ರೆ ಮೊಬೈಲ್ ಟು ಲೇಯರ್ ಕ್ಯಾಮನ್ ಮೈಕ್ಗೆ ಕನೆಕ್ಟ್ ಮಾಡ್ಲಿಕ್ಕೆ ಬಳಸ್ತೀವಿ. ಯಾವುದಂದ್ರೆ 3.mm ಮೊಬೈಲ್ ಫೋನ್ ಪ್ಯಾಚ್ ಕೇಬಲ್, ಅಂದ್ರೆ ಇದು ಎಫಲ್ ಫೋನ್ ಇದಾವಲ್ಲ ಆ ಫೋನ್ಗೆ ಕನೆಕ್ಟ್ ಮಾಡ್ಲಿಕ್ಕೆ ಇದನ್ನ ಬಳಸ್ತೀವಿ. ಹಾಗೆ ಇದು TRS ಟು TRRS ಪ್ಯಾಚ್ ಕೇಬಲ್ ಇದೆ. ಇದನ್ನ ಎದಕ್ ಬಳಸ್ತೀವಿ ಅಂತಂದ್ರೆ ಫೋನಿಗೆ, ಆಂಡ್ರಾಯ್ಡ್ ಫೋನು ಮತ್ತು ರಿಸೀವರ್ಗೆ ಕನೆಕ್ಟ್ ಮಾಡ್ಲಿಕ್ಕೆ ಬಳಸ್ತೀವಿ. ಆಮೇಲೆ ಇನ್ನೊಂದು ಕೇಬಲ್ ಇಲ್ಲಿದೆ ಅಲ್ಲ, ಇದು TRS ಟು TRS ಪ್ಯಾಚ್ ಕೇಬಲ್ ಇದೆ. ಅಂದ್ರೆ ಇದು ಕ್ಯಾಮ್ರಾ, ಲ್ಯಾಪ್ಟಾಪ್, ಆಂಡ್ರಾಯ್ಡ್ ಫೋನಿಗೆ ಕನೆಕ್ಟ್ ಮಾಡ್ಲಿಕ್ಕೆ ಬಳಸ್ತೀವಿ. ಇಷ್ಟು ಎಷ್ಟು ಕೇಬಲ್ ಅಂದ್ರೆ 1 2 3 4 5 ಕೇಬಲ್ ಇದಾವ. ಗೊತ್ತಾಯ್ತಲ್ಲ, ಇದು ಎಕ್ಸೆಸರೀಸ್ ಆಯ್ತು. ಆಮೇಲೆ ಇನ್ನ ಇವೆರಡು ವಿಂಡ್ ಮಫ್. ನಾವು ಇಂಡೋರ್ ಶೂಟ್ ಮಾಡುವಾಗ ಇದರ ಉಪಯೋಗ ಇಲ್ಲ, ಔಟ್ಡೋರ್ ಶೂಟ್ ಮಾಡುವಾಗ ಈ ವಿಂಡ್ ಮಫ್ ಅನ್ನ ಬಳಸ್ತೀವಿ. 2 ವಿಂಡ್ ಮಫ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಈಗ ಮೇನ್ ಪ್ರಾಡಕ್ಟ್ ಬರೋಣ. ಇದೇ ಹಾಲಿಲ್ಯಾಂಡ್ ಲೇಯರ್ ಕ್ಯಾಮನ್ ಮೈಕ್ರೋಫೋನ್. ಇಲ್ಲಿ ನೋಡ್ರಿ, ಇದೇನು ಇದೆ ಹಾಲಿಲ್ಯಾಂಡ್ ಲೇಯರ್ ಕ್ಯಾಮನ್ ಮೈಕ್ರೋಫೋನ್. ಇಲ್ಲಿ ಬ್ರಾಂಡ್ ನೇಮ್ ಇದೆ, ಬ್ರಾಂಡ್ ಲೋಗೋ ಇದೆ. ಹಾಗೆ ಇದು ಡ್ಯುಯಲ್ ಕಲರ್ದಲ್ಲಿ ಬರ್ತೈತಿ. ಆಮೇಲೆ ಇಲ್ಲಿ ಇಂಡಿಕೇಟರ್ ಲೈಟ್ ಇದಾವ. ಒಳಗಡೆ ಯೆಲ್ಲೋ ಕಲರ್ ಇದೆ. ಆಮೇಲೆ ಈಗ ಇಲ್ಲಿ ಒಂದು ಟ್ರಾನ್ಸ್ಮಿಟರ್ ಇದೆ. ಈಗ ಆಲ್ರೆಡಿ ಒಂದು ಟ್ರಾನ್ಸ್ಮಿಟರ್ ಮತ್ತು ಒಂದು ರಿಸೀವರ್ ಅನ್ನ ನಾನು ಬಳಸ್ತಾ ಇದ್ದೀನಿ. ಅಂದ್ರೆ ಈ ಹಾಲಿಲ್ಯಾಂಡ್ ಲೇಯರ್ ಕ್ಯಾಮನ್ ಮೈಕ್ರೋಫೋನ್ ಅನ್ನ ಪರ್ಚೇಸ್ ಮಾಡಿದಾಗ ನಮ್ಗೆ ಏನ್ ಸಿಗ್ತದೆ ಅಂತಂದ್ರೆ 2 ಟ್ರಾನ್ಸ್ಮಿಟರ್, ಒಂದು ರಿಸೀವರ್. ಈಗ ಆಲ್ರೆಡಿ ಒಂದು ಟ್ರಾನ್ಸ್ಮಿಟರ್ ಅನ್ನ ನಾನು ಬಳಸ್ತಾ ಇದ್ದೀನಿ, ನಾನು ಶೆಡ್ಗೆ ಹಾಕೊಂಡಿದ್ದೀನಿ. ಹಾಗೆ ಒಂದು ರಿಸೀವರ್ ನ ನಾನು ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿದ್ದೀನಿ. ಅದು ಯಾವ ಕೇಬಲ್ ಇಂದ ಅಂದ್ರೆ TRS ಟು TRS ಪ್ಯಾಚ್ ಕೇಬಲ್ ಇಂದ ಕನೆಕ್ಟ್ ಮಾಡಿದ್ದೀನಿ ಮತ್ತು ಅದರಿಂದ ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ಗೇನ್ ಗೊತ್ತಾಗಬೇಕು ಅಂತಂದ್ರೆ, ಈಗ ಈ ಮೈಕ್ ಅನ್ನ ಪರ್ಚೇಸ್ ಮಾಡಿದಾಗ ನಮ್ಗೆ ಏನ್ ಸಿಗ್ತದೆ ಅಂದ್ರೆ 2 ಟ್ರಾನ್ಸ್ಮಿಟರ್, ಒಂದು ರಿಸೀವರ್. ಟ್ರಾನ್ಸ್ಮಿಟರ್ 2 ಸೇಮ್ ಇರ್ತಾವ. ಈಗ ಇವು 2 ಟ್ರಾನ್ಸ್ಮಿಟರ್, ಒಂದು ರಿಸೀವರ್ ಇದೆಲ್ಲ, ಈ ರಿಸೀವರ್ನ ಈ ಕೇಸ್ನಾಗ ಇಟ್ಟಾಗ, ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ನ ಈ ಕೇಸ್ನಾಗ ಇಟ್ಟು ನಾವೇನ್ ಮಾಡ್ಬೋದು, ಇಲ್ಲಿ ಟೈಪ್ ಸಿ ಪೋರ್ಟ್ ಇದೆಲ್ಲ, ಇದ್ರ ಸೈಜ್ ಇಂದ ಇಲ್ಲಿ ಚಾರ್ಜಿಂಗ್ ಕೇಬಲ್ ಇದೆ ನೋಡ್ರಿ. ಈ ಕೇಬಲ್ ಅನ್ನ ಈ ರೀತಿ ಹಾಕಿ, ಅಡಾಪ್ಟರ್ ಕೊಟ್ಟಿರೋದಿಲ್ಲ, ಬರೀ ಕೇಬಲ್ ಅಷ್ಟೇ ಕೊಟ್ಟಿದಾರೆ. ನಾವು ಚಾರ್ಜಿಂಗ್ ಅಡಾಪ್ಟರ್ ಬಳಸ್ಕೊಂಡು ಈ ಡಿವೈಸ್ ಅನ್ನ, 3 ಡಿವೈಸ್ ಅನ್ನ ಒಟ್ಟಿಗೆ ಚಾರ್ಜ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಇಂಡಿವಿಜುವಲ್ ಆಗಿನೂ ನಾವು ಚಾರ್ಜ್ ಮಾಡ್ಕೋಬಹುದು. ಈಗ ನೋಡ್ರಿ, ರಿಸೀವರ್ನ ಇದು ಹೇಗೆ ಕಾಣಿಸ್ತಿದೆ ಅಂತಂದ್ರೆ ಇಲ್ಲಿ ಟೈಪ್ ಸಿ ಪೋರ್ಟ್ ಇದೆ. ಇದು ಎದಕ್ಕೆ ಉಪಯೋಗ ಅಂತಂದ್ರೆ ಈ ಟೈಪ್ ಸಿ ಪೋರ್ಟ್ ಸಹಾಯದಿಂದ ಈ ಟ್ರಾನ್ಸ್ಮಿಟರ್ ಅನ್ನ ನಾವೇನ್ ಮಾಡ್ತೀವಿ, ಚಾರ್ಜ್ ಮಾಡ್ತೀವಿ. ಹಾಗೆ ಇದಕ್ಕೆ ಒಂದು ಕ್ಲಿಪ್ ಇದೆ, ಇದನ್ನ ಶರ್ಟ್ ಹಾಕ್ಲಿಕ್ಕೆ. ಆಮೇಲೆ ಇಲ್ಲಿ ಯೆಲ್ಲೋ ಬಟನ್ ಇದೆ ನೋಡ್ರಿ, ಇದರಲ್ಲಿ ಈಗ ಗ್ರೀನ್ ಲೈಟ್ ಕಾಣಿಸ್ತಾ ಇದೆ, ಅಂದ್ರೆ ನೈಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಗಿದೆ ಅಂತಂದು. ಇದನ್ನ ಪ್ರೆಸ್ ಮಾಡಿದ್ರೆ ಏನಾಯ್ತು ನೋಡ್ರಿ, ಬ್ಲೂ ಲೈಟ್ ಬಂತು. ಅಂದ್ರೆ ನೈಸ್ ಕ್ಯಾನ್ಸಲೇಷನ್ ಆಪ್ಷನ್ ಅನ್ನ ಡಿಸೇಬಲ್ ಮಾಡಿದೆ ಅಂತ ಅರ್ಥ. ಹೌದಾ? ಆಮೇಲೆ ಇಲ್ಲಿ ಗ್ರಿಲ್ ಇದೆ, ರಿಶ್ಯೂ ಆಗಿ ಟ್ರಾನ್ಸ್ಮಿಟ್ ಆಗ್ತೈತಿ. ಅಲ್ಲಿ ರಿಸೀವರ್, ಇಲ್ಲಿ ರಿಸೀವರ್ ಇದೆಲ್ಲ, ಇದು ರಿಶ್ಯೂ ಮಾಡ್ತೈತಿ, ಆಡಿಯೋ ರೆಕಾರ್ಡ್ ಮಾಡ್ತೈತಿ. ಆಮೇಲೆ ಇದು ಇಂಡಿಕೇಟರ್ ಲೈಟ್, ಗ್ರೀನ್ ಲೈಟ್ ಆನ್ ಆಗಿತ್ತಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಆಗಿದೆ ಅಂತ ಅರ್ಥ. ಬ್ಲೂ ಲೈಟ್ ಇತ್ತಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಡಿಸೇಬಲ್ ಆಗಿದೆ ಅಂತ ಅರ್ಥ. ಆಮೇಲೆ ಇದು ಟೈಪ್ ಸಿ ಪೋರ್ಟ್ ಇದೆ ಅಲ್ಲ, ಇದನ್ನ ಈ ಡಿವೈಸ್ ಚಾರ್ಜ್ ಮಾಡ್ಲಿಕ್ಕೆ. ಅದೇ ಇನ್ನೊಂದು ಟ್ರಾನ್ಸ್ಮಿಟರ್ನು ಅದೇ ಸೇಮ್. ಆಮೇಲೆ ರಿಸೀವರ್ ದಲ್ಲಿನೂ ಇಲ್ಲಿದೆ ನೋಡ್ರಿ, ಇಲ್ಲಿ 2 ಲೈಟ್ ಕಾಣಿಸ್ತಾ ಇದಾವ ನೋಡ್ರಿ. ಇವ್ 2 ಲೈಟ್ ಅಂದ್ರೆ ಒಂದು ಮೈಕ್ರೋಫೋನಿಗೆ ಒಂದು ಲೈಟ್, ಇನ್ನೊಂದು ಮೈಕ್ರೋಫೋನಿಗೆ ಇನ್ನೊಂದು ಲೈಟ್. ಇವೆರಡು ಬ್ಲೂ ಆನ್ ಆಗಿದಾವಲ್ಲ, ಇವೇನಾಗಿದಾವ ಅಂದ್ರೆ ಪೇರ್ ಆಗಿದಾವ ಅಂತ ಅರ್ಥ. ಇದು ಗ್ರೀನ್ ಲೈಟ್ ಮತ್ತು 2 ಬ್ಲಿಂಕ್ ಆಗುದಿಲ್ಲ, ಸ್ಟೇಬಲ್ ಇದಾವಲ್ಲ, ಇದರ ಅರ್ಥ ಏನು, ಇವು ಪೇರ್ ಆಗಿದಾವ ಅಂತ ಅರ್ಥ.
ಆಮೇಲೆ ಈ ಲ್ಯಾರ್ಕ್ಯಾಮನ್ ಮೈಕ್ರೋಫೋನ್ ಅನ್ನ ನಾನೀಗ ಲ್ಯಾಪ್ಟಾಪ್ದಲ್ಲಿ ಕನೆಕ್ಟ್ ಮಾಡಿ ಅದರಿಂದನೇ ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ಆಡಿಯೋ ಕ್ವಾಲಿಟಿ ಹೆಂಗಿದೆ, ಅದರ ಪರ್ಫಾರ್ಮೆನ್ಸ್ ಹೆಂಗಿದೆ ಅನ್ನೋದನ್ನ ಈ ವಿಡಿಯೋನ ನೋಡಿ ಮತ್ತು ಆಡಿಯೋನ ಕೇಳಿಸ್ಕೊಂಡು ಈ ಆಡಿಯೋದ ಕ್ವಾಲಿಟಿ ಮತ್ತು ಈ ಮೈಕ್ರೋಫೋನ್ ಬಗ್ಗೆ ನೀವು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.